ಕಿವಿಯ ಗುಗ್ಗೆ ತೆಗೆಯಲು ಇಯರ್ಬಡ್ಸ್ ಬಳಸುವುದು ಸುರಕ್ಷಿತವೇ? ಇಯರ್ಬಡ್ ಬಳಕೆ. ಸಾಕಷ್ಟು ಮಂದಿ ಇಯರ್ಬಡ್ಸ್ ಕಿವಿಯ ಗುಗ್ಗೆ ಸ್ವಚ್ಛಗೊಳಿಸಲು ಸರಿಯಾದ ಮಾರ್ಗವೆಂದು ಭಾವಿಸಿದ್ದಾರೆ. ಆದರೆ ನಿಮ್ಮ ಕಿವಿಗಳು ಸ್ವಯಂ ಶುಚಿಗೊಳಿಸುವ ಅಂಗಗಳಾಗಿವೆ. ಹೀಗಾಗಿ ಬಡ್ಸ್ ಬಳಸುವುದರಿಂದ ಆ ನೈಸರ್ಗಿಕ ಪ್ರಕ್ರಿಯೆಯನ್ನು ಅಡ್ಡಿಪಡಿಸುತ್ತದೆ ಎನ್ನಲಾಗುತ್ತದೆ. ಇಯರ್ ವ್ಯಾಕ್ಸ್ ಕೊಳಕು ಅಲ್ಲ. ಇಯರ್ ವ್ಯಾಕ್ಸ್ ಅಥವಾ ಗುಗ್ಗೆ ಧೂಳನ್ನು ಹಿಡಿದಿಟ್ಟುಕೊಳ್ಳುವ ಶುಷ್ಕತೆಯನ್ನು ತಡೆಯುವ ಬ್ಯಾಕ್ಟೀರಿಯಾವನ್ನು ನಿಮ್ಮ ಕಿವಿ ಕಾಲುವೆಯಿಂದ ದೂರವಿಡುವ ರಕ್ಷಣಾತ್ಮಕ ವಸ್ತುವಾಗಿದೆ. ಹೀಗಾಗಿ ಬಡ್ಸ್ ಬಳಕೆ ಈ ನೈಸರ್ಗಿಕ ತಡೆಗೋಡೆಯನ್ನು ಅಡ್ಡಿಪಡಿಸಬಹುದು ಎಂದು ಹೇಳಲಾಗುತ್ತದೆ. ಒಳಗೆ ತಳ್ಳುತ್ತೀರಿ. ಬಡ್ಸ್ ಬಳಕೆಯಿಂದ ಈ ಗುಗ್ಗೆಯನ್ನು ತೆಗೆಯುವ ಬದಲು ಅದನ್ನು ಕಿವಿಯೊಳಗೆ ಹತ್ತಿರ ತಳ್ಳುತ್ತೀರಿ. ಅಲ್ಲಿ ಅದು ಗಟ್ಟಿಯಾಗುತ್ತದೆ, ಒಣಗುತ್ತದೆ. ಇದು ಕಿವಿ ನೋವು, ತುರಿಕೆ, ಅಸ್ವಸ್ಥತೆ, ತಾತ್ಕಾಲಿಕ ಶ್ರವಣ ನಷ್ಟಕ್ಕೆ ಕಾರಣವಾಗಬಹುದು. ಸೋಂಕಿಗೆ ಕಾರಣ. ಇಯರ್ಬಡ್ಸ್ನ ಒತ್ತಡವು ಕೆಲವೊಮ್ಮೆ ಸೂಕ್ಷ್ಮವಾದ ಕಿವಿ ಕಾಲುವೆಯ ಚರ್ಮವನ್ನು ಗೀರಬಹುದು ಅಥವಾ ಹರಿದು ಹಾಕಬಹುದು. ಇದು ಕಿವಿಯ ಸೋಂಕಿಗೆ ಕಾರಣವಾಗಲೂಬಹುದು. ಸ್ವಯಂ ಸ್ವಚ್ಛತೆ. ಕಿವಿ ಕಾಲುವೆಗಳ ಗುಗ್ಗೆಯನ್ನು ಹೊರಕ್ಕೆ ಸರಿಸುವ ರೀತಿಯ ವಿನ್ಯಾಸದಲ್ಲಿದೆ. ಮಾತನಾಡುವಾಗ, ಜಿಗಿಯುವಾಗ ದವಡೆಯ ಚಲನೆಗಳು ಈ ಮೇಣದಂತಹ ಪದರವನ್ನು ಹೊರಕ್ಕೆ ಸಾಗುವಲ್ಲಿಗೆ ತರುತ್ತದೆ. ಬಡ್ಸ್ ಬಳಕೆಯಿಂದ ಈ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತದೆ ಎನ್ನಲಾಗುತ್ತದೆ. ಕಿವಿ ತಮಟೆಗೆ ಹಾನಿ. ಕೆಲ ಸಂದರ್ಭಗಳಲ್ಲಿ ಇಯರ್ಬಡ್ಗಳ ಆಕ್ರಮಣಕಾರಿ ಬಳಕೆಯು ಕಿವಿ ತಮಟೆಗೆ ಹಾನಿಯನ್ನುಂಟು ಮಾಡಬಹುದು. ರಂಧ್ರವಿರುವ ಕಿವಿ ತಮಟೆಯು ಶ್ರವಣ ನಷ್ಟ, ಇತರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬೆಚ್ಚಗಿನ ಒದ್ದೆ ಬಟ್ಟೆ ಬಳಸಿ. ನಿಮ್ಮ ಕಿವಿಗಳನ್ನು ಸ್ವಚ್ಛಗೊಳಿಸುವ ಅಗತ್ಯವಿದೆ ಎಂದು ನೀವು ಭಾವಿಸಿದರೆ ಸುರಕ್ಷಿತ ವಿಧಾನಗಳಿವೆ. ಬೆಚ್ಚಗಿನ ಒದ್ದೆಯಾದ ಬಟ್ಟೆಯನ್ನು ಬಳಸಿ ಹೊರಗಿನ ಕಿವಿಯನ್ನು ಮಾತ್ರ ಸ್ವಚ್ಛಗೊಳಿಸಿ. ಒಳಗೆ ಏನನ್ನೂ ಸೇರಿಸಬೇಡಿ. ಜೊತೆಗೆ ವೈದ್ಯರ ಸಹಾಯವನ್ನು ಪಡೆಯಿರಿ. ಸ್ವಯಂ ಶುಚಿತ್ವ ತಪ್ಪಿಸಿ. ವಿಶೇಷವಾಗಿ ನೀವು ಮಧುಮೇಹ, ಎಸ್ಜಿಮಾ, ಸವೆದ ಕಿವಿ ತಮಟೆ, ಶ್ರವಣ ಸಾಧನಗಳು ಅಥವಾ ಕಿವಿ ಸೋಂಕಿನ ಇತಿಹಾಸವನ್ನು ಹೊಂದಿದ್ದರೆ ಸ್ವಯಂ ಶುಚಿಗೊಳಿಸುವಿಕೆಯನ್ನು ತಪ್ಪಿಸಬೇಕು. ತಜ್ಞರ ಸಹಾಯದಿಂದ ನೀವು ಹಲವು ಕಿರಿಕಿರಿಗಳನ್ನು ತಡೆಯಬಹುದು. ವೈದ್ಯರ ಸಲಹೆ ಪಡೆಯಿರಿ. ಕಿವಿ ನಿರ್ಬಂಧಿಸಲ್ಪಟ್ಟಂತೆ ಭಾಸವಾದರೆ, ನೀವು ರಿಂಗಿಂಗ್ ಕೇಳಿದರೆ ಅಥವಾ ಶ್ರವಣ ದೋಷ ಉಂಟಾದರೆ ಅದು ಗುಗ್ಗೆಯ ಪ್ರಭಾವವೂ ಆಗಿರಬಹುದು. ಈ ಸಂದರ್ಭದಲ್ಲಿ ನೀವು ವೈದ್ಯರನ್ನು ಭೇಟಿಯಾಗಿ ಸ್ವಚ್ಛಗೊಳಿಸಲು ಸೂಕ್ತ ಔಷಧೋಪಚಾರವನ್ನು ಪಡೆಯುವುದು ಮುಖ್ಯ.